ಅದಾದ್ಮೇಲೆ ಸೃಷ್ಟಿ ಮಾಡಿದ ಅಂತ ಚತುರ್ಮುಖ ಭಗವಂತ ಆಜ್ಞೆ ಮಾಡಿದ, ತಪ ಅಂತ ಹೇಳಿದ, ಭಗವಂತನ ಕಂಡ, ಅವನಿಗೆ ಭಾಗವತ ಉಪದೇಶ ಮಾಡಿದ, ಒಂದು ಸೃಷ್ಟಿ ಮಾಡಿದ ಅಂತ. ಏನು ಸೃಷ್ಟಿ? ಸೃಷ್ಟಿ ಹಾಗಾಯಿತು. ಮೊದಲು ಸೃಷ್ಟಿ ಹಾಗಾಯಿತು. ಚತುರ್ಮುಖನಿಗಿಂತ ಮೊದಲು ಭಗವಂತ ಸೂಕ್ಷ್ಮ ರೂಪದಿಂದ ಸೃಷ್ಟಿ ಮಾಡಿದ. ಅದನ್ನು ಪುರುಷೋಂಡಂ ವಿನಿರ್ಭಿದ್ಯ ಅವ್ರು ಹೇಳ್ತಾರೆ, ಯದಾ ಅಸೌ ಸ ವಿನಿರ್ಗತಃ ಪುರುಷೋಂಡಂ ವಿನಿರ್ಭಿದ್ಯ. ಏನಾಯಿತು ಅಂದರೆ ಭಗವಂತನಿಗೆ 3 ಪುರುಷನಾಮಕ ರೂಪ ಉಂಟು. ಒಂದು ಪುರುಷ ಅಂದರೆ ಪುರು, ಎಲ್ಲಕ್ಕಿಂತ ದೊಡ್ಡದು. ಸಹ ಪುರು ಅಂದರೆ ಅನಂತವಾದ ಆಕಾಶದಲ್ಲಿ ತುಂಬಿರುವ. ಇನ್ನು ಪ್ರಪಂಚ ಸೃಷ್ಟಿಯಾಗುವ ಮುಂಚೆ ಅದು ಒಂದು ಅಧಿಷ್ಠಾನವೇ ಇಲ್ಲ, ಮತ್ತೆ ಅನಂತವಾದ ಸ್ಪೇಸ್ನಲ್ಲಿ ತುಂಬಿರತಕ್ಕಂಥ ಭಗವಂತನ ರೂಪ. ಇದು ಪುರುಷ ಮೊದಲು ಇದ್ದದ್ದು ಸೃಷ್ಟಿಯಾಗುವ ಮುಂಚೆ. ದ್ವಿತೀಯಂತೂ ಅಂಡ ಸಂಸ್ಥಿತಂ. ಆಮೇಲೆ ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ, ಇದೇನು ಚತುರ್ಮುಖ ಸೃಷ್ಟಿ ಮಾಡಿದ್ದಲ್ಲ, ಅದರ ಮೂಲ ರೂಪ ಹೇಳಿದ. ಇನ್ನು ಚತುರ್ಮುಖ ಸೃಷ್ಟಿ ಮಾಡಿ ಅದರ ವಿಸ್ತಾರ ಸ್ಥೂಲ ರೂಪ ಬರಲಿಕ್ಕುಂಟು, ಇನ್ನು ಸೂಕ್ಷ್ಮ ರೂಪದಲ್ಲಿದೆ. ಆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಅದರೊಳಗೆ ತುಂಬಿದ. ಬ್ರಹ್ಮಾಂಡದೊಳಗೆ ವ್ಯಾಪಿಸಿದ ರೂಪ ಉಂಟಲ್ವಾ, ಅದು 2ನೇ ಪುರುಷ ರೂಪ. ಆ ಬ್ರಹ್ಮಾಂಡದಲ್ಲಿ ಪಿಂಡಾಂಡಗಳನ್ನು ಸೃಷ್ಟಿ ಮಾಡಿದ, ಅದರೊಳಗೆ ತುಂಬಿದ ರೂಪ ಉಂಟಲ್ವಾ, ಅದು 3ನೇ ಪುರುಷ. ಹೀಗೆ 3 ವಿಧದಿಂದ ಭಗವಂತ ಪುರುಷನಾಮಕನಾಗಿ ಪ್ರಪಂಚದಲ್ಲಿ ತುಂಬಿದ್ದಾನೆ. ಇದು 2ನೇ ರೂಪ. ಪುರುಷ ಅಂಡಂ ವಿನಿರ್ಭಿದ್ಯ ಯದಾಸೌ ಸ ವಿನಿರ್ಗತ. ಅವನು ಬ್ರಹ್ಮಾಂಡ ಸೃಷ್ಟಿ ಮಾಡಿ ಅದರೊಳಗೆ ತುಂಬಿದಂತೆ. ತುಂಬಿ ಬ್ರಹ್ಮಾಂಡವನ್ನು ಒಡೆಯೋದು ಅಂದರೆ ಬ್ರಹ್ಮಾಂಡದ ಸೂಕ್ಷ್ಮ ಲೋಕಗಳ ವಿಭಾಗ. ಬ್ರಹ್ಮಾಂಡ ಅಂದರೆ 14 ಭುವನಗಳಾಗಬೇಕಲ್ಲ, ಅದರ ಕಮಲ ಹೇಗೆ ಮುಗ್ಗಿದ್ದ ಕಮಲ ಅರಳಿದಂತೆ. ಅದಕ್ಕೆ ಇದು ಬ್ರಹ್ಮಾಂಡ ಅನ್ನೋದು ಹೊಕ್ಕುಳಲ್ಲಿ ಬಂದ ಕಮಲ. ಕಮಲ ಅಂದರೆ ಬ್ರಹ್ಮಾಂಡ, ಅದು ಮುಚ್ಚಿಕೊಂಡಿರುವ ಮೊಗ್ಗು, ಅದು ವಿಸ್ತಾರಗೊಳ್ಳುವುದಂದ್ರೆ ಅರಳುವುದು. ಅದರ ಪೆಟಲ್ಸ್ ಬೇರೆ ಆಯಿತು ಅಂದರೆ ವಿನಿರ್ಗತ ಆಯಿತು. ಹಾಗೆ ಅಂಡಂ ವಿನಿರ್ಭಿದ್ಯ, ಬ್ರಹ್ಮಾಂಡವನ್ನು ಭೇದಿಸಿದಂತೆ, ಅಂದರೆ ಅದು ಬೇರೆ ಬೇರೆ ಲೋಕಗಳಾಗುವಂತೆ ಅದಕ್ಕೆ ರೂಪ ಕೊಟ್ಟ. ಆ ರೂಪ ಕೊಟ್ಟಾಗ ವಿನಿರ್ಗತಃ ಭಗವಂತ, ಅದರೊಳಗಿದ್ದ ಭಗವಂತ ವಿನಿರ್ಗತಃ ಅಂದರೆ ಪ್ರಕಟನಾದ. ಅದು ಮುಚ್ಚಿತ್ತಲ್ಲ, ಮುಚ್ಚಿರುವ ಒಳಗಿದ್ದದ್ದು ಕಾಣಲಿಲ್ಲ. ಅದು ಬ್ರಹ್ಮಾಂಡ ಒಡೆದಾಗ, ಅದರ ಪೆಟಲ್ಸು ಅದರ ದಳಗಳಾಗಿ ವಿಭಾಗಗೊಂಡಾಗ ಅದರ ಒಳಗಿರತಕ್ಕ ಭಗವಂತ ಪ್ರಕಟನಾದ ಮೇಲೆ ಆತ್ಮನೋ ಅಯನವನ್ವಿಚ್ಛನ್ನು ಅಪೋಸ್ರಾಕ್ಷಿ ಶುಚಿ. ಅವನಿಗೆ ಖಂಡಿತಂತೆ ನನಗೊಂದು ಇರ್ಲಿಕ್ಕೊಂದು ವಿಶ್ರಾಂತಿ ತಗೊಳ್ಳಿಕ್ಕೆ ಒಂದು ಜಾಗ ಸೃಷ್ಟಿ ಮಾಡಬೇಕು. ನೋಡಿ, ಇದನ್ನೆಲ್ಲ ನೀವು ಯೋಚನೆ ಮಾಡಿದರೆ ಬಹಳ ವಿಚಿತ್ರವಾಗಿದೆ. ಸೃಷ್ಟಿ ಮಾಡಲಿಕ್ಕೆ ನನಗೊಂದು ವಿಶ್ರಾಂತಿಗೆ ಒಂದು ತಾಣ ಬೇಕು ಅಂತ. ಆತ್ಮನಃ ಅಯನಂ ಅನ್ವಿಚ್ಛನ್. ಅಯನ ಅಂದರೆ ನೆಲೆ. ನನಗೊಂದು ವಿಶ್ರಾಂತಿ ತಗೊಳ್ಳಿಕ್ಕೆ ಒಂದು ಜಾಗ, ರೆಸ್ಟ್ ತಗೊಳ್ಳಿಕ್ಕೆ. ಅಂದರೆ ಈ ವಿದೇಶಗಳ ಏರೋಡ್ರೋಮ್ನಲ್ಲಿರುವ ರೆಸ್ಟ್ ರೂಮ್ ಅಲ್ಲ, ಅದು ನಮ್ಮ ವಿಶ್ರಾಂತಿ ಗೃಹ. ಆತ್ಮನೋ ಅಯನಂ ಅನ್ವಿಚ್ಛನ್, ತನಗೆ ಒಂದು ನೆಲೆ ಬೇಕು ಅಂತ ಯೋಚನೆ ಮಾಡಿ ಏನು ಮಾಡಿದ? ಮೊಟ್ಟ ಮೊದಲು ಬ್ರಹ್ಮಾಂಡದಲ್ಲಿ ಏನು ಸೃಷ್ಟಿಯಾಯಿತು? ಅಪೋಸ್ರಾಕ್ಷಿ. ಮೊದಲು ಸೃಷ್ಟಿಯಾಯಿತು, ಬರೀ ನೀರು ತುಂಬಿತು. ವಿಶ್ವದಲ್ಲಿ ಇನ್ನೂ ಯಾವ ಪ್ರಾಣಿಗಳು ಸೃಷ್ಟಿಯಾಗಲಿಲ್ಲ. ಮೊಟ್ಟ ಮೊದಲು ಬ್ರಹ್ಮಾಂಡದಲ್ಲಿ ಎಲ್ಲಿ ನೋಡಿದರಲ್ಲಿ ನೀರು ತುಂಬಿತು. ಸಮುದ್ರಗಳಾಯಿತು, ನದಿ ತೊರೆಗಳು. ಆ ನೀರಿನಲ್ಲಿ ಆಮೇಲೆ ಅಮೀಬಾಗಳು, ಆಮೇಲೆ ಜಲಚರಗಳು ಸೃಷ್ಟಿಯಾಗಿ, ಆಮೇಲೆ ಮರಗಳು ಸೃಷ್ಟಿಯಾಗಿ, ಕೊನೆಗೆ ಈ ಮನುಷ್ಯ ಪ್ರಾಣಿ ಎನ್ನುವ ಮೂರ್ಖ ಸೃಷ್ಟಿಯಾಗುತ್ತೆ. ಅಲ್ಲಿ ಜನಕ್ಕೆಲ್ಲ ಭಗವಂತ ಬೇರೆ ಎಲ್ಲ ಸೃಷ್ಟಿ ಮಾಡ್ತಾರೆ. ಮೊಟ್ಟ ಮೊದಲು ಏನು ಅಂದರೆ ಬ್ರಹ್ಮಾಂಡದಲ್ಲಿ ಎಲ್ಲಿ ನೋಡಿದರಲ್ಲಿ ನೀರು. ಅಪಹ ಅಸ್ರಾಕ್ಷಿ. ಇದು ಯಾಕೆಂದರೆ ಶುಚಿ, ಅವನು ಪರಮ ಶುಚಿ. ಭಗವಂತ ಅತ್ಯಂತ ಸ್ವಚ್ಛನಾದವ. ಅವನಿಗೆ ಈ ಪಂಚಭೂತಗಳಲ್ಲಿ ಒಂದು ಸ್ವಚ್ಛವಾದಂಥ ನೆಲೆ ಬೇಕು ಅಂತ. ಅದು ಸ್ವಚ್ಛವಾಗಿರತಕ್ಕಂಥದ್ದು ನೀರು, ಟ್ರಾನ್ಸ್ಪೇರೆಂಟ್ ನೀರು ಸೃಷ್ಟಿ ಮಾಡಿ. ಸ್ವಚ್ಛವಾದ ನೀರು ತುಂಬಿತು, ಎಲ್ಲಿ ನೋಡಿದರೆ ಅಲ್ಲಿ ನೀರು ತುಂಬಿತು. ಅಪೋಸ್ರಾಕ್ಷೀತು ಶುಚಿ.
ತಾಸು ಅವಾತ್ಸೀತು ಸ್ವಸೃಷ್ಟಾಸು. ಇದು ಚೆನ್ನಾಗಿದೆ. ಅಂದರೆ ತಾನು ನಿರ್ಮಲ, ತನಗೆ ವಾಸಸ್ಥಾನವು ನಿರ್ಮಲವಾದಂಥ ಒಂದು ಆ ವಾಸಸ್ಥಾನ ಸಿಕ್ಕಿತಲ್ಲ, ಅದರಲ್ಲಿ ವಾಸ ತಾಸು ಅವಾತ್ಸೀತು ಸ್ವಸೃಷ್ಟಾಸು. ಅದರಲ್ಲಿ ಭಗವಂತ ತಾನು ಸೃಷ್ಟಿ ಮಾಡಿರ್ತಕ್ಕಂಥ ನೀರಿನಲ್ಲೇ ವಾಸ ಮಾಡಿರ್ತಾನೆ. ನೀರಿನಲ್ಲಿ ಭಗವತ್ ಶಕ್ತಿ ತುಂಬಿತು. ಅದನ್ನೇ ನಾವು ಭಗವಂತ ನೀರಿನಲ್ಲಿ ಮಲಗಿದ. ಎಷ್ಟು ಸಮಯ? ಇನ್ನು ಸೃಷ್ಟಿ ವಿಸ್ತಾರ ಸಹಸ್ರ ಪರಿವತ್ಸರ, ಸಾವಿರಾರು ವರ್ಷಗಳ ಕಾಲ. ಅಂದರೆ ಅವನಿಗೆ ಒಂದು ಕ್ಷಣವಲ್ಲ, ನಮಗೆ ಸಾವಿರಾರು ವರ್ಷಗಳು ನೀರಿನಲ್ಲಿ ಮಲಗಿದ. ಅದರಿಂದಲೇ ಜ್ಞಾನಿಗಳು ಅವನಿಗೆ ಒಂದು ಹೆಸರು ಕೊಟ್ಟರು. ತೇನ ನಾರಾಯಣೋ ನಾಮ. ದೇವರಿಗೆ ನಾರಾಯಣ ಅಂತ ಹೆಸರು ಬಂತು. ಏನು ನೀರಿನಲ್ಲಿ ಮಲಗಿದ್ದಕ್ಕೂ ನಾರಾಯಣಕ್ಕೆ ಏನು ಸಂಬಂಧ? ಅಂದರೆ ಯದಾಪಃ ಪುರುಷೋದ್ಭವ, ನೀರಿಗೆ ನಾರ ಅಂತ ಹೆಸರು. ಯಾಕೆಂದ್ರೆ ನರ ಅಂದರೆ ನಾಶ ಇಲ್ಲದ ಭಗವಂತ, ಅವನಿಂದ ಹುಟ್ಟಿದ್ದು ನೀರು, ಅದರಿಂದ ನೀರಿಗೆ ನಾರ ಅಂತ ಹೆಸರು. ಆದ್ದರಿಂದ ಯಾರು ನೀರಾಯಣನೋ ಅವನೇ ನಾರಾಯಣ. ನಾರದಲ್ಲಿ ವಾಸಿಸಿದವ ನಾರಾಯಣ. ಹಾಗೆ ಮೊತ್ತ ಮೊದಲು ಏನೂ ಇರಲಿಲ್ಲ, ಬರೀ ಬ್ರಹ್ಮಾಂಡದಲ್ಲಿ ನೀರು ತುಂಬಿತಲ್ಲ, ಆ ನೀರಿನಲ್ಲಿ ಭಗವಂತ ತುಂಬಿದನಲ್ಲ, ಅದಕ್ಕೆ ಅವನಿಗೆ ನಾರಾಯಣ. ತೇನ ನಾರಾಯಣೋ ನಾಮ. ಯಾಕೆ? ಯದಾಪಹ, ನೀರು ಭಗವಂತನಿಂದ ಸೃಷ್ಟಿಯಾದ, ಭಗವಂತನಿಗೆ ನರ ಅನ್ನೋದು ಅವನ ಹೆಸರು. ನರನಿಂದ ಹುಟ್ಟಿದ್ದು ನಾರ ಅಂದರೆ ನೀರು, ಅದರಲ್ಲಿ ಮಲಗಿದವು ನಾರಾಯಣ. ತೇನ ನಾರಾಯಣೋ ನಾಮ ಯದಾಪಹ ಪುರುಷೋದ್ಭವ. ಆಮೇಲೆ ಸೃಷ್ಟಿ ಇದೆಲ್ಲ ಮೊದಲು ಸೃಷ್ಟಿ ನೀರನ್ನು ಸೃಷ್ಟಿ ಮಾಡಿದ. ಆಮೇಲೆ ಇನ್ನೆಲ್ಲ ಉಳಿದ ಆಗುತ್ತಲ್ಲ, ಇಡೀ ಬ್ರಹ್ಮಾಂಡ ಸೃಷ್ಟಿ ಆಗಬೇಕಲ್ಲ, ಅವನು ಹೆಂಗೆ ಸೃಷ್ಟಿ ಮಾಡಿದ? ಬಹಳ ಮಂದಿ ಬೇರೆ ಧರ್ಮಗಳಲ್ಲೆಲ್ಲ ಹೇಳ್ತಾರೆ, ಅವನು ಏನು ಉಪಕರಣಗಳಿಲ್ಲ, ಏನಿಲ್ಲ, ಅವನು ಹೀಗೆ ಸೃಷ್ಟಿ ಮಾಡಿಬಿಟ್ಟ ಅಂತ ಏನೇನೋ ಹೇಳ್ತಾರೆ. ಭಗವಂತ ಔಟ್ ಆಫ್ ಡಸ್ಟ್ ಹಿ ಕ್ರಿಯೇಟೆಡ್ ಸೋಲ್ಸ್. ಒಂದಿಷ್ಟು ಮಣ್ಣಿನ ತೆಗೆದಾಗ ಹಿಂಗೆ ಮಾಡೋದು, ಎಲ್ಲ ಪುತ ಜೀವಗಳು ಬಿದ್ದವು. ಎಲ್ಲ ಮಣ್ಣಿನಿಂದ ಜೀವ ಬೀಳಲ್ಲ. ಜೀವ ಸೃಷ್ಟಿ ಮಾಡಿದ್ರೆ ಜೀವವೇ ಬೇಕು. ಯಾವುದು ಇಲ್ಲದ್ದನ್ನ ಅಸತ ಕಥಂ ಜಾಯೇತ ಕಥಂ ಅಸತ ಸಜ್ಜಾಯೇತ. ಇಲ್ಲದೇ ಇದ್ದದ್ದರಿಂದ ಇದ್ದದ್ದು ಹೇಗೆ ಉಂಟಾಗುತ್ತೆ? ಭಗವಂತ ಇಲ್ಲದೇ ಇದ್ದದ್ದನ್ನು ಸೃಷ್ಟಿ ಮಾಡಿದ್ದಲ್ಲ, ಇದ್ದದ್ದನ್ನೇ ಅಭಿವ್ಯಕ್ತಗೊಳಿಸಿದ ಅಂತ ಉಪನಿಷತ್ತುಗಳು ಹೇಳ್ತಾರೆ. ಇದೆಲ್ಲ ಸುಮ್ಮನೆ ಹೀಗೆ ಮಾಡಿಬಿಟ್ಟ ಆಗೋಯ್ತು. ಅವನು ಇಚ್ಛೆ ಮಾಡಿದ್ರಿಂದ ಆಗುವುದು ಹೌದು, ಆದರೆ ಯಾವುದೋ ಇಲ್ಲದ್ದನ್ನು ಇಚ್ಛೆ ಮಾಡೋದಿಲ್ಲ ಅವನು. ಜೀವಗಳು ಇದ್ದವು, ಅವು ಸೃಷ್ಟಿಯಾಗಲಿ ಅಂತ ಇಚ್ಛೆ ಮಾಡಿದ ಹುಟ್ಟಿದವು ಅಷ್ಟೇ. ಇಲ್ಲದೇ ಇದ್ದ ಜೀವ ಹುಟ್ಟುವುದಿಲ್ಲ. ಯಾವುದೇ ಇಲ್ಲದೇ ಇದ್ದದ್ದು, ಯಾವುದೂ ಹಿಂದೆ ಇಲ್ಲದೇ ಇದ್ದದ್ದು ಹೊಸತು ಯಾವತ್ತೂ ಎಲ್ಲಿಯೂ ಆಗುವುದಿಲ್ಲ. ಹಿಂದೆ ಇದ್ದದ್ದೇ ರೂಪ ತಾಳುತ್ತೆ, ಅದಕ್ಕೊಂದು ಫಾರ್ಮ್ ಬರುತ್ತೆ. ಪ್ರಳಯ ಕಾಲದಲ್ಲಿ ಎವ್ರಿಥಿಂಗ್ ವಾಸ್ ದೇರ್, ಬಟ್ ಇಟ್ ವಾಸ್ ಫಾರ್ಮ್ಲೆಸ್. ವೆನ್ ದ ಫಾರ್ಮ್ ವಾಸ್ ಕ್ರಿಯೇಟೆಡ್, ದಟ್ ಈಸ್ ಕ್ರಿಯೇಷನ್. ಕ್ರಿಯೇಷನ್ ಅಂದರೆ ಫಾರ್ಮ್, ಆಕಾರ ಬಂತು. ಅದನ್ನ ಹೇಳ್ತಾರೆ, ಭಗವಂತ ಸೃಷ್ಟಿ ಮಾಡಬೇಕಾಗಿದೆ ಇಷ್ಟೆಲ್ಲ ವಸ್ತುಗಳನ್ನು ಉಪಯೋಗಿಸ್ಕೊಂಡಂತೆ. ದ್ರವ್ಯಂ ಕರ್ಮಜ ಕಾಲಶ್ಚ ಸ್ವಭಾವೋ ಜೀವಯೇವಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷೆಯ. ಬಹಳ ಮಹತ್ವದ ಶ್ಲೋಕ ಇದು. ಯಾಕೆಂದ್ರೆ ಸೃಷ್ಟಿಗೆ ಭಗವಂತ ಏನನ್ನೆಲ್ಲ ಬಳಸಿಕೊಂಡ? ದ್ರವ್ಯಂ, ಮೊದಲು ಮಟೀರಿಯಲ್ ಯಾವುದು? ರಾ ಮಟೀರಿಯಲ್ ಯಾವುದು? ಮಣ್ಣು, ನೀರು, ಬೆಂಕಿ, ಅದೇ ದ್ರವ್ಯ. ಒಂದು ದೇಹ ಆಗಬೇಕಾಗಿದ್ರೆ ಸುಮ್ಮನೆ ಔಟ್ ಆಫ್ ನಥಿಂಗ್ ಬಾಡಿ ಇಸ್ ಅಲ್ಲ, ಔಟ್ ಆಫ್ ಸಮಥಿಂಗ್ ಇಸ್ ಕ್ರಿಯೇಟೆಡ್. ಔಟ್ ಆಫ್ ನಥಿಂಗ್ ಕ್ಯಾನ್ ಬಿ ಕ್ರಿಯೇಟೆಡ್. ಅದನ್ನ ಭಗವಂತ ಮಣ್ಣು, ನೀರು, ಬೆಂಕಿ ಸೂಕ್ಷ್ಮ ರೂಪದಲ್ಲಿತ್ತು, ಅದಕ್ಕೆ ಆಕಾರ ಕೊಟ್ಟ, ದೇಹ ಆಯಿತು, ದ್ರವ್ಯ ಆಯ್ತಾ. ಅದರಲ್ಲಿ ಜೀವನನ್ನು ಕೂಡಿಸಿದ. ಆ ಜೀವನನ್ನು ಯಾಕೆ ಕೂಡಿಸಿದ? ಆ ಜೀವನಿಗೂ ಆ ದೇಹಕ್ಕೂ ಏನು ಸಂಬಂಧ? ಅದೇ ದೇಹದಲ್ಲಿ ಅವನು ಯಾಕೆ ಕೂಡಿಸಿದ? ಇನ್ನೊಂದು ಅಂದರೆ ಇದು ಮುಂದೆ ಅದಕ್ಕೆಲ್ಲ ಲಿಂಕ್ ಬೇಕಲ್ಲ. ಸುಮ್ಮನೆ ನಾವು ಖಯಾಲಿಗೆ ಕೂಡಿಸುವುದಲ್ಲ. ಆ ಜೀವ ಆ ದೇಹದಲ್ಲಿ ಕೂಡಿಸಲಿಕ್ಕೆ ಬೇಕಾಗಿ ಭಗವಂತ ಇನ್ನೊಂದು ಇನ್ಸ್ಟ್ರೂಮೆಂಟ್ ಬಳಸಂತ ಏನಂದ್ರೆ ಕರ್ಮಚ. ಆ ಜೀವದ ಹಿಂದಿನ ಕರ್ಮಕ್ಕೆ ಅನುಗುಣವಾಗಿ ಅವನಿಗೆ ಈ ಜನ್ಮದಲ್ಲಿ ದೇಹ ಕೊಟ್ಟ. ಎಲ್ಲ ಇನ್ಸ್ಟ್ರೂಮೆಂಟ್ ಬಳಸ. ಯಾಕೆ ಸೃಷ್ಟಿ ಈ ಒಂದು ವ್ಯವಸ್ಥಿತವಾಗಿದೆ ಅಂದರೆ ಅದರ ಹಿಂದೆ ಹೇಳಿದಲ್ಲ, ಊತಯ ಕರ್ಮ ವಾಸನಾ. ಹಿಂದಿನ ಕರ್ಮ ಏನು, ಆ ಕರ್ಮಕ್ಕೆ ತಕ್ಕಂತೆ ಈ ಜನ್ಮ ಕೊಟ್ಟ. ದ್ರವ್ಯಂ ಶರೀರ ಕೊಟ್ಟ, ಆ ಶರೀರದಲ್ಲಿ ಯಾವ ಕರ್ಮ ಹಿಂದಿತ್ತಿತ್ತು ಅದಕ್ಕೆ ತಕ್ಕಂತೆ ಮುಂದಿನ ಬೆಳವಣಿಗೆ ಬೇಕಾದ ಶರೀರ ಕೊಟ್ಟ. ದ್ರವ್ಯಂ ಕರ್ಮಚ. ಆಮೇಲೆ ಯಾವ ಜೀವಕ್ಕೆ ಅದ್ರ ಮಾಡಿರ್ತಕ್ಕಂಥ ಪಾಪ ಪುಣ್ಯ ಪಕ್ವವಾದ ಆಗಬೇಕಾದ ಕಾಲ ಸನ್ನಿಹಿತವಾಗಿದೆಯೋ ಆ ಕಾಲದಲ್ಲಿ ಅದನ್ನು ಮಾಡಿಸಿದ. ಕಾಲವನ್ನು ದ್ರವ್ಯಂ
ಕರ್ಮಚ ಕಾಲಶ್ಚ. ಯಾವತ್ತೋ ಯಾವುದೋ ಆಗೋದಿಲ್ಲ. ಯಾವ ಕಾಲದಲ್ಲಿ ಇವಾಗ ನಾವು ಧಾನ್ಯ ಬಿತ್ತಿದ ಹಾಗೆ ಈ ಬಿತ್ತನೆ ಇದು ಈ ಸಮಯದಲ್ಲೇ ರಾಗಿ ಬಿತ್ತಬೇಕು, ಈ ಸಮಯದಲ್ಲೇ ಉದ್ದು ಬಿತ್ತಬೇಕು, ಈ ಸಮಯದಲ್ಲೇ ಭತ್ತ, ಯಾವತ್ತೋ ಭತ್ತ ಆಗೋಲ್ಲ. ಅದಕ್ಕೊಂದು ಕಾಲ ಇದೆ, ಸೃಷ್ಟಿ ಕಾಲ. ಹಾಗೆ ಜೀವಕ್ಕೆ ಬಿತ್ತುವುದಕ್ಕೂ ಒಂದು ಕಾಲ ಇದೆ. ಆ ಕಾಲದಲ್ಲಿ ಅದರ ಕರ್ಮಕ್ಕೆ ತಕ್ಕಂತೆ ಅದಕ್ಕೆ ಶರೀರ ಕೊಟ್ಟ. ದ್ರವ್ಯಂ ಕರ್ಮಚ ಕಾಲಶ್ಚ. ಕರ್ಮಕ್ಕೆ ತಕ್ಕಂತೆ ಶರೀರ ಕೊಟ್ಟ. ಕರ್ಮ ಯಾರು ಮಾಡಿಸಿದ್ದು? ಅವನೇ ಅಲ್ವ. ಮತ್ತು ಪುನಃ ಅವನೇ ಬಂತಲ್ಲ ತಲೆ ವಿಹಾರ. ಕರ್ಮ ಅವನೇ ಮಾಡಿಸಿದ್ದು, ನಾವೇನ ಮಾಡಿದ್ದೇವ ಅಲ್ಲ. ಅದು ಕರ್ಮ ಅದು ಹಿಂದಿನ ಜನ್ಮದ ಕರ್ಮ, ಅದಕ್ಕೆ ಹಿಂದಿನ ಜನ್ಮದ ಕರ್ಮಕ್ಕೆ, ಅದಕ್ಕೆ ಹಿಂದಿನ ಜನ್ಮ ಕರ್ಮಕ್ಕೆ, ಅದಕ್ಕೆ ಹಿಂದಿನ ಜನ್ಮ. ಮೊಟ್ಟ ಮೊದಲ ಸೃಷ್ಟಿಯಲ್ಲಿ ಯಾರ ಗತಿ? ಅದಕ್ಕೆ ಸ್ವಭಾವ. ಜೀವಕ್ಕೆ ಅದರದ್ದೇ ಆದ ಸ್ವಭಾವ ಇದೆ. ಆ ಸ್ವಭಾವಕ್ಕೆ ತಕ್ಕಂತೆ ಅವನ ಕರ್ಮ ಅಭಿವ್ಯಕ್ತ ಆಗುತ್ತೆ. ಭಗವಂತ ಇಂಟರ್ಫಿಯರ್ ಆಗೋಲ್ಲ. ಅಂತ ಜೀವಕ್ಕೆ ಏನು ಸ್ವಭಾವವೋ ಅದಕ್ಕೆ ತಕ್ಕಂತೆ ಕರ್ಮ, ಅದಕ್ಕೆ ತಕ್ಕಂತೆ ದ್ರವ್ಯ, ಅದಕ್ಕೆ ತಕ್ಕಂತೆ ಸೃಷ್ಟಿ. ಹೀಗೆ ದ್ರವ್ಯ ಕರ್ಮಚ ಕಾಲಶ್ಚ ಸ್ವಭಾವ ಜೀವ, ಇದೆಲ್ಲ ಒಟ್ಟಿಗೆ ಸೇರಿ ಒಂದು ಸೃಷ್ಟಿ ಆಗಬೇಕಾದ್ರೆ ಸ್ವಭಾವ ಅಂದ್ರೆ ಜೀವದ ಸ್ವಭಾವ ಅಂತ. ನೀವೀಗ ಬೀಜದಲ್ಲಿ ಜೀವ ಇದೆ, ಅದರ ಸ್ವಭಾವಕ್ಕೆ ತಕ್ಕಂತೆ ಅದು ಸಿಗಿರುತ್ತೆ ಅಲ್ವಾ. ನೀವು ಮಾವಿನ ಬೀಜ ಹಾಕಿದ್ರೆ ಮಾವಿನ ಮರವೇ ಅದು ಅದರ ಸ್ವಭಾವ. ಅದನ್ನು ಹಾಗಲಕಾಯಿ ಆಗೋಲ್ಲ. ಅಂದ್ರೆ ಪ್ರತಿಯೊಂದು ಜೀವಕ್ಕೆ, ಪ್ರತಿಯೊಂದು ಬೀಜಕ್ಕೆ ಅದರದ್ದೇ ಆದ ಸ್ವಭಾವ ಇದೆ. ನೀವು ಬಿತ್ತಿದ್ರೆ ಅದು ಆ ಸ್ವಭಾವ ಅಭಿವ್ಯಕ್ತ ಆಗತ್ತೆ ಹೊರತು ಅದು ಬಿಟ್ಟು ಇನ್ನೇನೂ ಆಗುವುದೇ ಇಲ್ಲ. ಹಲಸಿನ ಬೀಜ ಬಿತ್ತಿದ್ರೆ ಹಲಸಿನ ಹಣ್ಣೆ ಆಗೋದು. ಮಾವಿನ ಬೀಜ ಆದರೆ ಒಂದು ಬೀಜದ ಮಾವಿನ ಹಣ್ಣಿನಂತೆ ಇನ್ನೊಂದು ಮರದ ಹಣ್ಣು ಇರೋಲ್ಲ. ಸೊ ಪ್ರತಿಯೊಂದು ಮಾವಿನ ಹಣ್ಣಿನಲ್ಲಿಯೂ ಒಂದೊಂದು ಬೀಜದ್ದು ಅದರದ್ದೇ ಆದ ಗುಣಗಳಿವೆ. ಅದು ಕೆಲವು ಸಣ್ಣದಿರ್ಬೋದು, ಕೆಲವು ದೊಡ್ಡದು, ಕೆಲವು ಒಂದು ತಮಾಷೆ ಅಂದರೆ ಅದಕ್ಕೆ ಸಿಹಿ ಇರುತ್ತೆ. ಆಶ್ಚರ್ಯ ಅದು. ಯಾವುದೇ ಒಂದು ಹಣ್ಣಿನ ರುಚಿ ಒಂದರಂತೆ ಇನ್ನೊಂದಿರೋಲ್ಲ. ನಮ್ಮ ಇದೆಲ್ಲ ಯೋಚನೆ ಮಾಡಿದರೆ ಆಶ್ಚರ್ಯ ಆಗೋಲ್ವಾ? ನಮ್ಮ ನಾಲಿಗೆ ಆ ಸಿಹಿಯನ್ನ ನಿನ್ನೆ ತಿಂದ ಮಾವಿನ ಹಣ್ಣಿನ ರುಚಿ ಇದಿಲ್ಲ ಅಂದ್ರೆ ಸಾವಿರ ಬಗೆಯ ಸಿಹಿಯನ್ನ ಈ ಒಂದು ಸಣ್ಣ ಚರ್ಮದ ಕೀಲ ಗುರುತು ಮಾಡುತ್ತೆ. ಆ ಸೆನ್ಸೇಷನ್ ಸೆಂಟರ್ಸ್ ಅದು ಒಂದೆರಡಲ್ಲ, ಲಕ್ಷಾಂತರ ಸಿಹಿಗಳನ್ನು ಬೇರೆ ಬೇರೆ ಗುರುತು ಮಾಡುವಂತಹ ಒಂದು ಯಂತ್ರ ಅದು. ಇರೋದು ಎಷ್ಟು ಉದ್ದದ ನಾಲಿಗೆ ತುಂಡು. ಅದು ಏನು ಪ್ರತಿಯೊಂದು ಬೇರೆ ಬೇರೆ ರುಚಿಯನ್ನ, ಖಾರ, ಸಿಹಿ, ಉಪ್ಪು, ಹುಳಿ, ಖಾರ ಎಲ್ಲವನ್ನು ಬೇರೆ ಬೇರೆ ಬೇರೆಯಾಗಿ ಗುರುತಿಸಿ ಅದರಲ್ಲಿ ಸಿಹಿಯಷ್ಟು ವೈವಿಧ್ಯ ಇನ್ಯಾವುದರಲ್ಲಿ ಇಲ್ಲ ರಸಗಳಲ್ಲಿ. ಮತ್ತು ಸ್ವತಂತ್ರ ರಸ ಸಿಹಿ, ಉಳಿದ ಯಾವುದು ಸ್ವತಂತ್ರ ರಸ ಅಲ್ಲ. ನಿಮಗೆ ಉಪ್ಪು ಬಹಳ ಮಹತ್ವ, ಯಾಕಂದ್ರೆ ಸಾಲ್ಟ್ ಆಫ್ ದಿ ಅರ್ತ್ ಅಂತ, ಅದು ಸಾರಭೂತ. ಆದರೆ ಭಗವಂತ ಉಪ್ಪನ್ನ ಡೈರೆಕ್ಟ್ ಆಗಿ ಸೃಷ್ಟಿ ಮಾಡಲೇ ಇಲ್ಲ. ಯಾವುದೇ ಮರದಲ್ಲಿ ಉಪ್ಪಿನ ಹಣ್ಣು ಅಂತ ಆಗುತ್ತಾ? ಭಗವಂತ ಉಪ್ಪನ್ನು ಸೃಷ್ಟಿ ಮಾಡಲೇ ಇಲ್ಲ. ಉಪ್ಪು ನೀರು ಸೃಷ್ಟಿ ಮಾಡಿದ. ಬೇಕಾದ್ರೆ ಉಪ್ಪು ಮಾಡಿಕೊಳ್ಳೇ ಇಲ್ಲ. ಆದರೆ ಉಪ್ಪು ಬಹಳ ಮುಖ್ಯ ವಸ್ತು ಹೌದು, ಆದರೆ ಉಪ್ಪೇ ತಿನ್ಲಿಕ್ಕಾಗತ್ತೆ. ಅದು ಇಂಡಿಪೆಂಡೆಂಟ್ ಆದ ರಸ ಅಲ್ಲ. ಹುಳಿ ಬಹಳ ರುಚಿ. ನಾವು ಹೆಣ್ಮಕ್ಳು ಅಡಿಗೆ ಹಾಕಿಬಿಟ್ರೆ ಏನು ಚೆನ್ನಾಗಿತ್ತು ಅಂತ ಬರೀ ಹುಳಿ ತಿನ್ಲಿಕ್ಕಾಗತ್ತಾ? ಖಾರ ಒಳ್ಳೆ, ಅದಕ್ಕೆ ಪ್ರಪೋರ್ಷನೇಟ್ ಆಗಿ ಮೆಣಸಿನಕಾಯಿ ಬಿದ್ದರೆ ಭಾರಿ ರುಚಿ. ಅದನ್ನು ಮೆಣಸಿನಕಾಯಿ ತಿನ್ಲಿಕ್ಕಾಗತ್ತಾ? ಯಾವುದು ಇಂಡಿಪೆಂಡೆಂಟ್ ಆದ ರಸಗಳಲ್ಲ. ಅದು ಎಲ್ಲವೂ ಒಂದನ್ನು ಬೆರೆತಾಗ ಒಂದು ಹೊಸ ರುಚಿಯನ್ನು ಕೊಡುವಂಥವು. ಸಿಹಿ ಒಂದು ಹಾಗಲ್ಲ, ಇಂಡಿಪೆಂಡೆಂಟ್ ಅದು. ಅದಕ್ಕೆ ಯಾರು ಮಿಕ್ಸ್ ಮಾಡೋದು ಬೇಡ. ಸಿಹಿ ಅಂದ್ರೆ ಭಗವಂತ ಅದನ್ನ ಸಿಹಿಯ ವೆರೈಟಿಯನ್ನೇ ಎಲ್ಲ ಮರಗಳಲ್ಲಿ ಕೊಟ್ಟು ಅದು ಒಂದನ್ನು ಗುರುತಿಸಲಿಕ್ಕೆ ನಮಗೆ ನಾಲಿಗೆ ಕೊಟ್ಟ. ಎಷ್ಟು ಬಗೆಯ ರುಚಿ ಅದನ್ನು ಬೇರೆ 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 ಗುರುತಿಸುತ್ತೆ. ಇದು ಅದರ ಒಂದು ವಿಶೇಷ ರುಚಿ. ಹಾಗೆಯೇ ಇದು ಯಾಕೆ ಹೇಳಿದೆ ಅಂದರೆ ಸ್ವಭಾವ ಅಂದರೆ ಒಂದೊಂದು ಬೀಜದಲ್ಲಿ ಒಂದೊಂದು ಸ್ವಭಾವ ಇದೆ, ಅದರಂತೆ ಅದು ಬೆಳೆಯೋದು. ಹಾಗೆಯೇ ಒಂದೊಂದು ಜೀವಕ್ಕೂ ಒಂದೊಂದು ಸ್ವಭಾವ ಇದೆ. ಜೀವಕ್ಕೆ ಗೊತ್ತಿಲ್ಲ, ಬೀಜಕ್ಕೂ ಗೊತ್ತಿಲ್ಲ. ನಾನು ಮಾವಿನ ಬೀಜ, ನಾನು ಮಾವಿನ ಹಣ್ಣು ಆಗ್ಬೇಕಂತ ಅದು ಗೊತ್ತುಂಟು, ಬಟ್ ಆಗುವುದು ಅದೇ. ಆದರೆ ಬೀಜಕ್ಕೆ ತಾನೇ ಬೆಳೀಲಿಕ್ಕೆ ಗೊತ್ತಿಲ್ಲ. ಒಬ್ಬ ಗಾರ್ಡನರ್ ಬೇಕು, ಅವನು ಬಿತ್ತಬೇಕು, ಪಾತಿ ಕಟ್ಟಬೇಕು, ನೀರು ಹಾಕಬೇಕು, ಬೆಳೀತಾನೆ. ಹಾಗೆಯೇ ಈ ಜೀವಕ್ಕೆ ತಾನು ಏನಾಗಬೇಕು ಅಂತ ಗೊತ್ತಿಲ್ಲ, ಆಗುವುದು ಹೇಗೆ ಅಂತಲೂ ಗೊತ್ತಿಲ್ಲ. ಅದನ್ನು ಬಿತ್ತಲಿಕ್ಕೆ ಒಬ್ಬ ಭಗವಂತ ಬೇಕು ಅಷ್ಟೇ. ಈ ಬಿತ್ತಿದ್ರೆ ಅದರ ಸ್ವಭಾವ ಬೆಳ್ಕೊಂಡು
ಇದು ಭಗವಂತನ ಸೃಷ್ಟಿಯ ಕ್ರಮ. ದ್ರವ್ಯಂ ಕರ್ಮಚ ಕಾಲಸ್ಯ ಸ್ವಭಾವೋಜಿ. ಆದರೆ ಇದು ಇಷ್ಟೂ ಕೂಡ ಇದರ ಅಧೀನ ಭಗವಂತ ಅಂತ ತಿಳ್ಕೋಬೇಡಿ. ಯದನುಗ್ರಹತ ಸಂತಿ ನ ಸಂತಿ ಅತಿಪೇಕ್ಷ. ಇದು ಎಲ್ಲವೂ ಭಗವಂತನ ಅಧೀನವಾಗಿರುವುದು. ಭಗವಂತನ ಅನುಗ್ರಹ ಇಲ್ಲದೆ ಇದು ಯಾವುದೂ ಇಲ್ಲ. ಆದರೆ ಇದನ್ನೆಲ್ಲವನ್ನು ಉಪಯೋಗಿಸೇ ಭಗವಂತ ಸೃಷ್ಟಿ ಮಾಡೋದು, ತಾನು ಖುಷಿ ಬಂದಾಗ ಮಾಡೋದಿಲ್ಲ. ಇದು ಸೃಷ್ಟಿಯ ಒಂದು ವೈಶಿಷ್ಟ್ಯ ಅಂತ ಅವರು ಬಹಳ ವಿಚಿತ್ರ ಸೃಷ್ಟಿಯ ಬಗ್ಗೆ ಹೇಳ್ತಾ, ಮುಂದೆ ಏನಾಯಿತು? ಹೀಗೆ ಸೃಷ್ಟಿ ಮಾಡಿದ, ನಾರಾಯಣ ಆದ. ಏಕಃ ನಾನಾತ್ವ ಅನ್ವಿಚ್ಛನ್. ಭಗವಂತನಿಗೆ ಸೈಕ್ಷತ ಬಹುಸ್ಯಾಂ ಪ್ರಜಾಯೇತಿ. ಭಗವಂತನಿಗೆ ಮನಸ್ಸಾಯ್ತಂತೆ, ನಾನು ಒಬ್ಬನೇ ಇದ್ದೇನೆ, ಒಬ್ಬನೇ ಇದ್ದರೆ ಬೋರ್ ಆಗತ್ತೆ. ಭಗವಂತ ಒಬ್ಬನೇ ಇದ್ದರೆ ಬೋರ್ ಅಲ್ವ. ಏಕಾಕಿ ನರಮತೆ, ಒಬ್ಬನೇ ಇದ್ದರೆ ಖುಷಿ ಆಗೋಲ್ಲ. ಅದಕ್ಕೆ ತುಂಬ ಜನ ಸೃಷ್ಟಿ ಮಾಡೋಣ, ಸೃಷ್ಟಿಯನ್ನು ವಿಸ್ತಾರ ಮಾಡೋಣ ಅಂತ. ಏಕಃ ನಾನಾತ್ವ ಅನ್ವಿಚ್ಛನ್. ತಾನು ಒಬ್ಬನೇ ಇದ್ದವ ನಾನಾತ್ವವನ್ನು ಬಯಸಿದಂತೆ ಭಗವಂತ. ಅಂದರೆ ನಾನಾ ವಿಧವಾದ ಸೃಷ್ಟಿಯನ್ನು ವಿಸ್ತಾರ ಮಾಡೋಣ ಅಂತ ಬಯಸಿ ಅವನು ಮಲಗಿದ್ದಲ್ವ, ನೀರಿನಲ್ಲಿ ಮಲಗಿದ್ದಲ್ವ. ನೋಡಿ, ಎಲ್ಲ ನೀರಿನಲ್ಲಿ ಮಲಗಲಿಕ್ಕಾಗತ್ತಾ? ಅವನು ಮಲಗಿದ್ದ ನೋಡಿ, ನೀರಿನಲ್ಲಿ ಮಲಗಿದ್ದವ ಯೋಗ ತಲ್ಪಾತ ಸಮುತ್ಥಿತ. ಅವನ ಆ ನೀರಿನ ಹಾಸಿಗೆಯಿಂದ ಎದ್ಬಿಟ್ಟ. ಯೋಗ ತಲ್ಪ ಅಂದರು ಅಂದರೆ ಅದು ಜ್ಞಾನದ ಹಾಸಿಗೆ. ಅದನ್ನು ಮಲ್ಕೊಳ್ಳೋದು ಅಂದರೆ ನಿದ್ರೆ ಮಾಡೋದಲ್ಲ. ಅದು ಒಂದು ನಮ್ಮ ಲೋಕದ ಭಾಷೆಯಲ್ಲಿ ಮಾತಾಡಬೇಕಲ್ಲ. ವಿಶ್ರಾಂತಿ ತಗೊಂಡ, ಮಲಗಿದ, ಸೃಷ್ಟಿ ಆಯಿತು, ಆಮೇಲೆ ಸೃಷ್ಟಿ ಇಲ್ಲ, ಮಲ್ಕೊಳ್ಳೋದು ಏನು ಮಲ್ಕೊಳ್ಳೋದು ಅಂತ ಅನ್ನೋದು ಲೋಕದ ಭಾಷೆಯ ಮಾತು ಅಷ್ಟೇ. ಈಗ ಪ್ರಳಯ ಕಾಲದಲ್ಲಿ ಸಮುದ್ರ ಇತ್ತು ಅಂತ ಹೇಳಿದಾಗ, ಪ್ರಳಯ ಕಾಲದಲ್ಲಿ ಸಮುದ್ರ ಇರುತ್ತಾ? ಸಮುದ್ರ ಇದ್ರೆ ಅದು ಪ್ರಳಯ ಆಗೋದು ಹಾಗೆ. ಯಾಕೆಂದ್ರೆ ಪ್ರಳಯದ ಏನು ಇಲ್ಲಲ್ಲ, ಮಣ್ಣಿಲ್ಲ, ನೀರಿಲ್ಲ, ಬೆಂಕಿ ಇಲ್ಲ, ಗಾಳಿ ಇಲ್ಲ, ಆಕಾಶ ಇಲ್ಲ. ಅದರಲ್ಲೂ ಪ್ರಳಯ ಅಂದರೆ ಸಮುದ್ರ ಇದ್ದರೆ ಪ್ರಳಯ ಆಗೋದು ಹಾಗೆ. ಅದು ನಾವು ಮಕ್ಕಳಿಗೆ ಕತೆ ಹೇಳಿ ಹಾಕೋದು. ಚಿಕ್ಕ ಮಕ್ಕಳಿಗೆ ಪ್ರಳಯ ಕಾಲ ಏನಿತ್ತು, ಬರೀ ಸಮುದ್ರ ಇತ್ತು, ಮಗು ಆಹಾ ಖುಷಿ ಆಗೋಯ್ತು ಮಕ್ಕಳಿಗೆ. ಆಮೇಲೆ ದೊಡ್ಡವರಾದ ಮೇಲೂ ಕೂಡ ನಮ್ಮ ಹಣೆ ಬರಹ ಏನು ಅಂದರೆ ಸಮುದ್ರ ಇತ್ತು ಅಂತ ಪುರಾಣ ಹೇಳಿ ಶುರು ಮಾಡಿದ್ರು. ಹೌದಾ ಏನೋ ದೇವರು ಮಹಿಮೆ ನಾವು ಪ್ರಶ್ನೆ ಮಾಡಬಾರ್ದು, ನಂಬೇ ಬಿಟ್ರು ಜನ. ಅದು ಪ್ರಶ್ನೆ ಮಾಡಬಹುದಿತ್ತಲ್ಲ, ಸಮುದ್ರ ಇದ್ದರೆ ಪ್ರಳಯ ಆಗೋದು ಹಾಗೆ ಕೇಳ್ಬೋದಿತ್ತಲ್ಲ. ಅದನ್ನು ದೇವರ ಅದನ್ನು ಏನಾಯ್ತು ಗೊತ್ತುಂಟ, ಕೇಳಿದ್ರು ಕೆಲವರು. ಅದೆಲ್ಲ ಪ್ರಶ್ನೆ ಮಾಡಬಾರದು, ದೇವರು ಅಘಟಿತ ಘಟನಾ ಸಮರ್ಥ ಅಂತ ಹೇಳ್ಬಿಟ್ಟು ಪುರಾಣ ಹೇಳೋರು. ಹೌದಾ ಏನೋ ಕಡೆಗೆ ಸಮುದ್ರ ಇಲ್ಲದೆ ಇದ್ದೀವಿ, ಸಮುದ್ರ ಇರುತ್ತೆ ಏನೋ ಯಾರಿಗೂ ಗೊತ್ತು. ಶಾಸ್ತ್ರಜ್ಞಾನ ಇಲ್ಲದವರು ಶಾಸ್ತ್ರ ಪ್ರವಚನ ಮಾಡಿದರೆ ಆಗುವ ಸಮಸ್ಯೆಗಳಿವೆ. ಜನರನ್ನು ತಾವು ತಪ್ಪು ತಿಳ್ಕೊಂಡಿರ್ತಾರೆ, ಜನರನ್ನು ದಾರಿ ತಪ್ಪಿಸ್ತಾರೆ. ಸಮುದ್ರ ಇಲ್ಲ, ಪ್ರಳಯ ಕಾಲದಲ್ಲಿ ಸಮುದ್ರ ಇಲ್ಲ, ಮತ್ತೆ ಏನಿದೆ ಅದನ್ನ ಹೇಳಿ. ಏನು ಈ ಭೂಮಿ ಎಲ್ಲ ನಾಶ ಆಯಿತು, ಏನು ಉಳೀತು? ಆಟಮ್ಸ್ ಉಳೀತು. ಅದೇ ಪರಮಾಣುಗಳ ಸಮುದ್ರ. ಅದರಲ್ಲಿ ಭಗವಂತ ವಿಹರಿಸಿದ. ಅವು ಭಗವಂತ ಒಬ್ಬರೇ ಅದು ವಿಷಯ. ಅದೇ ಈ ಸಮುದ್ರದಲ್ಲಿ ಭಗವಂತ ಮಲಗಿದ, ಮತ್ತೆ ಸೃಷ್ಟಿ ಮಾಡಿದ. ನೋಡಿ, ಪ್ರಳಯದಲ್ಲಿ ನೀರು ಇರಲಿಲ್ಲ, ಆಮೇಲೆ ನೀರನ್ನು ಸೃಷ್ಟಿ ಮಾಡಿದ. ನೀರನ್ನು ಸೃಷ್ಟಿ ಮಾಡಿ ನೀರಲ್ಲೇ ವಿಶ್ರಾಂತಿ ಪಡೆದ ಅಂದರೆ ಅದನ್ನು ವಿಹರಿಸ್ತಾ ಇದ್ದ ಭಗವಂತ. ಬೇರೆ ಏನು ಸೃಷ್ಟಿ ಮಾಡ್ಲಿಕ್ಕೆ ಹೋಗದೆ ಎಲ್ಲ ಕಡೆಯೂ ಇರುವವನೇ ನೀರಿನಲ್ಲಿ ಇದ್ದ. ಆಮೇಲೆ ಸೃಷ್ಟಿ ವಿಸ್ತಾರ ಮಾಡಬೇಕು, ಬರೀ ನೀರನ್ನು ಸೃಷ್ಟಿ ಮಾಡಿ ನಾನೊಬ್ಬನೇ ನಾರಾಯಣನಾಗಿ ಏನು ಉಪಯೋಗ? ನಾರಾಯಣ ಅಂತ ಆಗಬೇಕಾಗಿದೆ, ನರರು ಇರಬೇಕು ಅಂತ ಖಂಡಿತ ಅವನಿಗೆ. ಈ ನರರಿಗೆ ನಾನೊಬ್ಬ ನಾರಾಯಣ ಆಗಬೇಕು. ಹಾಗಾಗಿ ಯೋಗ ಕಲ್ಪ ಸಮುಚ್ಚಿತ ಅಂತ ಮಲಗಿದ್ದವ ಎದ್ದ ಅಂತ. ಈ ಮಲಗಿ ಉಪಯೋಗ ಇಲ್ಲ, ಸೃಷ್ಟಿ ಮಾಡಬೇಕು. ಇದೆಲ್ಲ ನಮ್ಮ ಪಾರಿಭಾಷಿಕವಾದ ನಮ್ಮ ವ್ಯಾವಹಾರಿಕ ಭಾಷೆಯಲ್ಲಿ ಹೇಳ್ತಾರೆ. ಅಥವಾ ಅದ್ಭುತವಾದ ಅಧ್ಯಾತ್ಮವನ್ನು ನಮ್ಮ ಮಾನವೀಯ ಭಾಷೆಯಲ್ಲಿ ಯೋಗ ಕಲ್ಪ ಸಮುಚ್ಚಿತ ಎದ್ದು ಸೃಷ್ಟಿ ಮಾಡಬೇಕು ಅಂತ ಹೇಳಿ ತೀರ್ಮಾನ. ಹಾಗೆ ಎದ್ದು ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿ ಏನು ಮಾಡಿದ? ವೀರ್ಯಂ ಹಿರಣ್ಮಯಂ ದೇವ ಮಾಯೆಯ ವ್ಯಸರ್ಯತ್ರಧ ಅಧಿದೈವಂ ಅಥಾಧ್ಯಾತ್ಮಂ ಅಧಿಭೂತಮಿತಿ ತ್ರಿಧ ಪ್ರಭು. ಆಗ ನೋಡಿ, ಇದೆಲ್ಲವೂ ಮನುಷ್ಯ ಭಾಷೆಯಲ್ಲಿ ಭಗವಂತ ಸೃಷ್ಟಿ ಮಾಡಬೇಕಲ್ವ, ಅದಕ್ಕೆ ತನ್ನ ರೇತಸ್ಸನ್ನು ಹೊರಕ್ಕೆ ಬಿಟ್ಟ. ಅಂದರೆ ನಮ್ಮ ಲೋಕದ ನಮಗೆಲ್ಲ ಸೃಷ್ಟಿ ಅಂತಂದರೆ ಅದೇ ಗೊತ್ತಿರೋದು. ಸೃಷ್ಟಿ ಆಗಬೇಕಾದ್ರೆ ಒಂದು ಮಗು ಹುಟ್ಟಬೇಕಾಗಿದ್ದರೆ ಮದುವೆ ಆಗಬೇಕು, ರೇತಸ್ಸನ್ನು ಗಂಡು ಹೆಣ್ಣಿನ ಗರ್ಭದಲ್ಲಿ ಹಾಕಬೇಕು, ಇದನ್ನು ಸೃಷ್ಟಿ ಆಗೋದು ಹೇಗೆ? ಅವನು ಭಗವಂತ ಹಾಗೆ ಮಾಡಿದ ಅಂತ. ಹಿರಣ್ಮಯಂ ವೀರ್ಯಂ,
ಅದು ಎಂಥದ್ದು? ಅದು ಬಂಗಾರದ ವೀರ್ಯಪ್ಪ ಅಂದರು. ಇದೇನು ಬಂಗಾರದ ವೀರ್ಯ ಅಂತ ಒಂದುಂಟಾ? ಅದು ಬಂಗಾರದ ವೀರ್ಯ ಯಾರಾದ್ರು ಹುಟ್ಟುವುದು ಅಂತುಂಟಾ? ಇದೆಲ್ಲ ಹುಚ್ಚು ಕಥೆ ಅಲ್ವಾ? ಹಿರಣ್ಮಯಂ ವೀರ್ಯಂ ಅಂದರೆ ಹಿರಣ್ಮಯ ಅಂದರೆ ಬಂಗಾರದ್ದಲ್ಲ. ಹಿರುಕ್ ಸುಖಂ ಹಿರಣ್ಮಯಂ ಅಂದರೆ ಜ್ಞಾನಾನಂದಮಯವಾದ ರೇತಸ್ಸು. ನಮ್ಮ ನಿಮ್ಮ ರೇತಸ್ಸಲ್ಲ ಅದು. ಅಂದರೆ ಭಗವಂತ ಜ್ಞಾನಾನಂದಮಯವಾದ ಒಂದು ತುಣುಕನ್ನು ಸೃಷ್ಟಿ ಮಾಡಿದ. ಅದೇ ಚತುರ್ಮುಖ ಆಯಿತು. ಮೊದಲನೆಯ ರೇತಸ್ಸಿನಿಂದ ಒಂದು ಮಗು ಹುಟ್ಟಿತು. ವೀರ್ಯಂ ಹಿರಣ್ಮಯಂ ದೇವ, ಅದನ್ನು ಮಾಯೆಯ ಸೃಷ್ಟಿ ಮಾಡಿದ. ಅಂದ್ರೆ ಯಾವ್ದು? ಮಾಯೆಯ ಅಂದ್ರೆ ತನ್ನ ಸ್ವಂತ ಇಚ್ಛೆಯಿಂದ. ಮಾಯಾ ಅಂದ್ರೆ ಇಚ್ಛಾ ಅಂತ ಅರ್ಥ. ಮಹಾಮಾಯೇತಿ ಅವಿದ್ಯೇತಿ ನಿಯತಿರ್ ಮೋಹನೀತಿ ಚ ತವೇಚ್ಛಾ ಅನಂತ ಕಥ್ಯತೆ. ಮಾಯಾ ಅಂತಂದ್ರೆ ಇಚ್ಛೆ ಮತ್ತು ಮಾಯಾ ಅಂದ್ರೆ ಜ್ಞಾನ. ಅರಿತು ಸೃಷ್ಟಿ ಮಾಡಿದ. ನಮ್ದೆಲ್ಲ ಏನಾಗುತ್ತೋ ಆಗತ್ತೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಏನೋ ಒಂದು ಆಗತ್ತೆ 9 ತಿಂಗಳಾದ್ಮೇಲೆ, ಏನೋ ಆಗ್ಬೋದು, ಏನೋ ಆಗದೇ ಇರ್ಬೋದು, ಏನೋ ಒಂದು ಆಗ್ಬೇಕು. ಆಗಲ್ಲ. ಅವನ ಮಾಯೆಯ ನೋಯಿಂಗ್ಲಿ ಅದು ಹೀಗಾಗತ್ತೆ, ಹೀಗಾಗಬೇಕು ಅಂತ ತಿಳಿದು ತನ್ನ ರೇತಸ್ಸಿನ ಸ್ಪಾರ್ಕ್ ಅನ್ನು ಹೊರಕ್ಕೆ ಬಿಟ್ಟಂತೆ. ರೇತಸ್ಸು ಅಂದ್ರೆ ಏನದು? ಹಿರಣ್ಮಯಂ. ಅದು ಜ್ಞಾನಾನಂದಮಯವಾದ ರೇತಸ್ಸು. ಅಂದ್ರೆ ಭಗವಂತ ಒಂದು ಜ್ಞಾನಾನಂದಮಯವಾದ ಒಂದು ತುಣುಕನ್ನು ಸೃಷ್ಟಿ ಮಾಡಿದ. ಅದು ಚತುರ್ಮುಖ ಆಯಿತು. ವೀರ್ಯಂ ಹಿರಣ್ಮಯಂ. ಅವ್ರು ನಮ್ಮದೇ ಬಾಯ್ತಾನೆ ಒಳ್ಳೆ ಬಂಗಾರದ ರೇತಸ್ಸನ್ನು ಹೊರಕ್ಕೆ ಬಿಟ್ಟ. ಅಂದ್ರೆ ರೇತಸ್ಸು ಅಲ್ಲೇ ಅಲ್ಲ, ಅದು ವೀರ್ಯ ಅಂದ್ರೆ ಅವನು ಅಲ್ಲಿಂದ ಹೊರಕ್ಕೆ ಹುಟ್ಟಿದಂತಹ ಒಂದು ಜೀವ ಸೃಷ್ಟಿ. ಅದೇ ಚತುರ್ಮುಖ. ಅದನ್ನು ವ್ಯಸೃಜತ್ರಿಧ. ಇವನು 3 ಥರ ಇದ್ದ ಅಲ್ವ, ಹಿಂದೆ ಹೇಳಿದ್ರು. ಅಧ್ಯಾತ್ಮ ಅಜೇವ ಅಧಿಭೂತ ಆಗಿ, ಅಧ್ಯಾತ್ಮವಾಗಿ ಕಣ್ಣಲ್ಲಿ, ಅಧಿಭೂತವಾಗಿ ಮಡಕೆಯಲ್ಲಿ, ಅಧಿದೈವವಾಗಿ ಪ್ರಕಾಶದಲ್ಲಿ ಇದ್ದ ಅಲ್ವ. ಚತುರ್ಮುಖನಿಗೂ 3 ರೂಪ ಕೊಟ್ಟ. ಅಧಿಭೂತಂ ಅಧಾಧ್ಯಾತ್ಮಂ ಅಧಿದೈವಂ ಇತಿ ಪ್ರಭು. ಚತುರ್ಮುಖನಿಗೆ 3 ರೂಪ ಕೊಟ್ಟ. ಅಧಿಭೂತ, ಅಧ್ಯಾತ್ಮ, ಅಧಿದೈವ ಅಂತ. ಹಾಗೆ ಚತುರ್ಮುಖನಿಗೆ ಮೊದಲು ಅಧಿಭೂತವಾಗಿ ಈ ಬ್ರಹ್ಮಾಂಡದ ಶರೀರ ಬಂತು, ಅದು ಭೌತಿಕ. ಆಮೇಲೆ ಅಧ್ಯಾತ್ಮವಾಗಿ ಜೀವಕಲೆಗೆ ಅಭಿಮಾನಿಯಾದ ಅವನು, ಅಧಿದೈವವಾಗಿ ಸತ್ಯಲೋಕದ ಒಡೆಯನ. ಹೀಗೆ ಬ್ರಹ್ಮನಿಗೆ 3 ಮುಖದಿಂದ ಸೃಷ್ಟಿ ಆಯಿತು. ಚತುರ್ಮುಖನ ಸೃಷ್ಟಿ. ಆ ಸೃಷ್ಟಿಯನ್ನ ಬಹಳ ವಿಚಿತ್ರವಾಗಿ ಹೇಳ್ತಾರೆ. ಏನು ಅಂದ್ರೆ ಚತುರ್ಮುಖನ ಸೃಷ್ಟಿ ಹೇಗಾಯಿತು? ಅಂಡದ ಒಳಗೆ ನೋಡಿ, ಯೋಚನೆ ಮಾಡಿ. ಇದು ಬ್ರಹ್ಮಾಂಡ. ಅಂಡದ ಒಳಗೆ ಒಂದು ಮಗು ಬೆಳೀತಾ ಇದೆ, ಪಕ್ಷಿ. ಚತುರ್ಮುಖ ಅನ್ನೋ ಹಕ್ಕಿ ಬ್ರಹ್ಮಾಂಡ. ಅಂದ್ರೆ ಇದೆಲ್ಲ ಎಷ್ಟು ಸಿಂಬಾಲಿಕ್ ಆಗಿ ಹೇಳ್ತಾರೆ. ನೀವು ಈ ಸಿಂಬಲ್ಸ್ ಅನ್ನು ಅರ್ಥ ಮಾಡಿಕೊಂಡ್ರೆ ಇದನ್ನು ಸರಳವಾಗಿ ಬಿಡಿಸ್ಬೋದು. ಇಲ್ಲದೇ ಇದ್ರೆ ಈ ಏನಪ್ಪ ಪುರಾಣ ಅಷ್ಟೇ. ಈ ಮೊಟ್ಟೆಯ ಒಳಗೆ ಆ ಮಗು ಬೆಳೀತಾ ಇದೆ. ಭಗವಂತ ಆ ಮೊಟ್ಟೆಯಲ್ಲಿ ತನ್ನ ರೇತಸ್ಸನ್ನು ಹಾಕಿದ್ದಾನೆ. ಆ ಜ್ಞಾನಾನಂದಮಯ ರೇತಸ್ಸು ಅದು ಚತುರ್ಮುಖನಾಗಿ ಬೆಳೀತಾ ಇದೆ. ಮಗು ಬೆಳಿಬೇಕು ಅಂದ್ರೆ ಹೊಟ್ಟೆಯ ಒಳಗೆ ಹೇಗೆ ಮಗು ಬೆಳೆಯುತ್ತೋ ಹಾಗೆ ಮೊಟ್ಟೆಯ ಒಳಗೆ. ಮನುಷ್ಯರ ಮಗು ಹೊಟ್ಟೆಯ ಒಳಗೆ ಬೆಳೆಯೋದು. ಪಕ್ಷಿ ಅಂಡಜ, ಪಕ್ಷಿ ಅದು ಮೊಟ್ಟೆಯ ಒಳಗೆ ಬೆಳೆಯೋದು. ಅದು ಮೊಟ್ಟೆಯಲ್ಲಿ ಅದು ಏನೂ ಬೆಳೆದಿರೋದಿಲ್ಲ. ನೋಡಿ ಎಷ್ಟು ವಿಚಿತ್ರ. ತಾಯಿಯ ಹೊಟ್ಟೆಯಿಂದ ಮೊಟ್ಟೆ ಹೊರಗೆ ಬರುವಾಗ ಬರೇ ಲೊಟ್ಟೆ ಏನಿಲ್ಲ ಅದರಲ್ಲಿ. ಅದು ಒಂದಿಷ್ಟು ನೀರಿರುತ್ತೆ, ಲಿಕ್ವಿಡ್. ಅದನ್ನು ಭಾರಿ ಆಸೆ ಪಟ್ಟು ಪಾಪ ಅದನ್ನು ಮರಿಯಾಗ ಮುಂಚೆ ತಿಂದುಬಿಡ್ತಾರೆ ಕೆಲವರು. ಅದನ್ನು ಹಾಗೆ ಬಿಟ್ಟರೆ ಆ ನೀರು ಮತ್ತೆ ಮೆಲ್ಲ ಅದಕ್ಕೆ ಕೈ, ಕಾಲು, ರೆಕ್ಕೆ, ಪುಕ್ಕ ಎಲ್ಲ ಆಗಿ ಸುಂದರವಾದ ಬಣ್ಣ ಬಣ್ಣದ ರೆಕ್ಕೆಗಳೆಲ್ಲ ಹೊರಗೆ ಬಂದ್ಬಿಡುತ್ತೆ. ಹಾಗೆ ಚತುರ್ಮುಖ ಆ ಗರ್ಭದಲ್ಲಿ ಆ ಮಗು ಹೇಗೆ ಬೆಳೆಯಿತು? ಚತುರ್ಮುಖ. ಅವನು ಮೊದಲು ಆ ಮಗುವಿಗೆ ಬಾಯಿ ಹುಟ್ಟಿತು. ಬಾಯಿ ಒಡೆಯಿತಂತೆ. ಬಾಯಿ ಹುಟ್ಟಿದಾಗ ಹಸಿವಾಯಿತಂತೆ ಆ ಮಗುವಿಗೆ. ಬಾಯಿಯಿಂದ ಹಸಿವು ಹುಟ್ಟಿತು. ನಾಲಿಗೆ ಬಂತು. ನಾಲಿಗೆಯಲ್ಲಿ ಮಾತು ಬಂತು. ಮಾತಿನಿಂದ ವಾಗ್ದೇವತೆ ಸರಸ್ವತಿ ಬಂದಳು. ಅದು ಮಗು ಬೆಳೀತಾ ಹೀಗೆ ವಿಶ್ವ ವಿಸ್ತಾರ ಆಗ್ತಾ. ಅಲ್ಲಿಂದ ಮೂಗು ಬಂತು, ಗಂಧವನ್ನು ಮೂಸಿತು. ಕಣ್ಣು ಬಂತು ಮಗುವಿಗೆ, ಚತುರ್ಮುಖನಿಗೆ. ಇದೆಲ್ಲ ಹೊಡೆದವರು. ಆ ಒಳಗಿನಿಂದ ಗರ್ಭ ಅಂಡದ ಒಳಗೆ ಮಗು ಬೆಳೀತಾ ಕಣ್ಣು ಬಂತು, ಕಿವಿ ಬಂತು, ಎಲ್ಲ ಹೀಗೆ ಒಂದೊಂದು ಇಂದ್ರಿಯಗಳು ಬಂದವು. ಕೈ ಬಂತು. ಈ ನಮ್ಮ ಗರ್ಭದೊಳಗೂ ಹೀಗೆ ಬೆಳೆಯೋದು ಮಗು. ಸುಮಾರು 6-7 ತಿಂಗಳ ತನಕ ಯಾವುದು ಸರಿಯಾಗಿ ಬೆಳೆದಿರೋದಿಲ್ಲ. ಒಂದು ಚುಟ್ಟು 7 ತಿಂಗಳಾಗುವಾಗ ಎಲ್ಲ ಕಣ್ಣು, ಕೈ, ಕಾಲು, ಕಿವಿ ಒಂದು ರೀತಿಯಿಂದ ತುಂಬಿರುತ್ತೆ. 7 ತಿಂಗಳ ನಂತರ, 7 ತಿಂಗಳ ಮೊದಲು ಡೆಲಿವರಿ ಆದರೆ ಎಬಾರ್ಷನ್. ಅದು ಯಾಕಂದರೆ ರೂಪವಾಗಿ 7 ತಿಂಗಳ ನಂತರ ಒಂದು ಸ್ವಲ್ಪ ಆಕಾರ ಬಂದಿರುತ್ತೆ. 8 ತಿಂಗಳ ನಂತರ ಸುಮಾರಾಗಿ 9 ತಿಂಗಳಿಗೆ ಪರ್ಫೆಕ್ಟ್ ಆಗುತ್ತೆ. ಒಟ್ಟಾರೆ ತೊಗಲು ಬಂತಂತೆ, ರೋಮಗಳು ಬಂದವು, ತಲೆಯಲ್ಲಿ ಕೂದಲುಗಳು ಬಂದವು. ಚತುರ್ಮುಖ ಪರ್ಫೆಕ್ಟ್ ಆಗಿ ಆ ಅಂಡದೊಳಗೆ ಭಗವಂತ ಅವನಿಗೆ ಒಮ್ಮೆಗೆ ಕೊಟ್ಟು ಹೀಗೆ ಒಂದೊಂದೇ ಆಗ್ತಾ ಬಂತು. ಎಲ್ಲ ಆಯಿತು.
ಒಂದೊಂದು ಸಂಶಯ ಈಗ. ಚತುರ್ಮುಖನಿಗೆ ಅದು ಶುದ್ಧ ಸತ್ವರೂಪ. ಕಣ್ಣು ಕಿವಿ ಬರಲಿ, ನಮ್ಮಿಂದ ಆಕ್ಷೇಪ ಇಲ್ಲ. ಆದರೆ ನಮಗೆ ಎಲ್ಲ ಇಂದ್ರಿಯಗಳು ಅರ್ಥ ಆಗತ್ತೆ. ದೇವತೆಗಳಿಗೆ ಇಂದ್ರಿಯಗಳು ಬಂದು ಕಣ್ಣು ಕಿವಿ ಇದೆಲ್ಲ ಬಂದವು. ಆದರೆ ಈ ಪಾಯು ಅಂತ ಉಂಟಲ್ಲ, ಮಲವಿಸರ್ಜನೆ, ಅದು ಯಾಕೆ ಬಂತು ಬ್ರಹ್ಮನಿಗೆ? ಅವನು ಎಲ್ಲಿ ಎರಡಕ್ಕೆ ಹೋಗ್ಬೇಕು? ಅವನಿಗೆಲ್ಲ ಹೋಗ್ಲಿಕ್ಕೆ ಉಂಟ? ಇಲ್ಲ, ಚತುರ್ಮುಖ ಅವನು ಶುದ್ಧ ರೂಪ ಅದು. ಅಥವಾ ಮುಕ್ತರು ಜೀವರು, ಈ ಜ್ಞಾನಾನಂದಮಯವಾದ ಜೀವಕ್ಕೆ ಅದಕ್ಕೆ ಮಲವಿಸರ್ಜನೆ ಮಾಡುವ ಪ್ರಸಂಗ ಏನುಂಟು? ಅಲ್ಲ, ಅದು ಹೇಗೆ ಸೃಷ್ಟಿಯಾಯಿತು ಅಂತ ಅದು ದೊಡ್ಡ ಸಂಶಯ ಬಂತು ಜ್ಞಾನಿಗಳಿಗೆ. ಎಲ್ಲ ಬಂತು, ಎಲ್ಲ ಇಂದ್ರಿಯಗಳು, ನಮಗೆ ಏನೇನು ಇಂದ್ರಿಯಗಳು ಬರಬೇಕೋ ಹಾಗೆ ಬ್ರಹ್ಮಾಂಡದೊಳಗೆ ಚತುರ್ಮುಖನಿಗೂ ಬಂತು. ಅದು ಹೇಳಿದ್ರು, ಉತ್ಸಿಸೃಕ್ಷೋ ಧಾತುಮಲಂ ನಿರಭಿದ್ಯತ ವೈ ಗುದಂ. ಗುದ ಅಂದರೆ ಮಲದ್ವಾರ. ಅದು ಮಲದ್ವಾರವು ನಿರ್ಮಾಣ ಆಯ್ತಂತೆ ಚತುರ್ಮುಖನ ದೇಹದಲ್ಲಿ ಕೂಡ. ಯಾಕೆ ಅಂದರೆ, ಅಲ್ಲಪ್ಪ ಮುಂದೆ ನಾನು ಸೃಷ್ಟಿ ಮಾಡೋದ್ರಲ್ಲಿ ಹಾಗೆ ಇರಬೇಕಲ್ಲ, ಅದಕ್ಕೆ ತಾನು ಅದನ್ನು ಮಾಡಿ ಮುಂದಕ್ಕೆ ಆಗಬೇಕಾದವರಿಗೆ ಉಳಿದವರಿಗೆ ಬೇಕಲ್ಲ, ಉಳಿದವರಿಗೆ ಅದಕ್ಕೋಸ್ಕರ ತಾನು ತನ್ನ ದೇಹದಲ್ಲಿ ಅದನ್ನು ನಿರ್ಮಿಸಿಕೊಂಡ. ಯಾಕಂದರೆ ಇದೇ ರೀತಿ ಮುಂದೆ ಸೃಷ್ಟಿ ಆಗಬೇಕು. ಸೃಷ್ಟಿಗೆ ಒಂದು ಎಕ್ಸಾಂಪಲ್ ಅದು. ಅದರಿಂದ ಏನು ಈ ದೇಹ ಅಂತಂದರೆ ಅದು ಧಾತು ಅಲ್ವಾ? ಧಾತು ಅಂದರೆ ಮಣ್ಣು ನೀರು ಬೆಂಕಿ ಅಲ್ವಾ? ಮಣ್ಣು ನೀರು ಬೆಂಕಿ ಅಂದರೆ ಮಣ್ಣು ಅಂದರೆ ಮಲವೇ ಅಲ್ವಾ? ಹಾಗಾಗಿ ಈ ದೇಹದ ಮಲ ಹೊರಗೆ ಹೋಗಬೇಕು ಅಂತ ಬಯಸಿದ ಅಲ್ಲಿ ಗುದದ್ವಾರ ನಿರ್ಮಾಣ ಆಯಿತು. ಗುದದ್ವಾರ ನಿರ್ಮಾಣ ಆದರೆ ಅದ್ರಲ್ಲಿ ಮಲ ಹೋಗೋಲ್ಲ. ಅದಕ್ಕೆ ಹೋಗಲಿಕ್ಕೆ ಅಲ್ಲಿ ಒಂದು ಇಂದ್ರಿಯ ಇರಬೇಕು, ಮಲ ವಿಸರ್ಜನ ಇಂದ್ರಿಯ. ಅದಕ್ಕೆ ಪಾಯು ಅಂತ ಹೆಸರು. ಪಾಯು ಉಪಸ್ಥ ಅಂತ ಹೇಳ್ತಾರೆ. ತತಃ ಪಾಯು, ಆ ಪಾಯು ಇಂದ್ರಿಯ ಅಲ್ಲಿ ಬಂದು ಕೂತಿತ್ತು. ಆ ದ್ವಾರದಲ್ಲಿ ಇಂದ್ರಿಯ ಕೂಡದೇ ಇದ್ದರೆ ಮಲ ವಿಸರ್ಜನೆ ಆಗೋದಿಲ್ಲ. ಪಾಯು ಇಂದ್ರಿಯ ಬಂದು ಕೂತಿತ್ತು. ಆ ಇಂದ್ರಿಯ ದೇವತೆ ಮಿತ್ರ ಅಂತ ಅವನು ಬಂದು ಕೂತ. ಇದು ಚತುರ್ಮುಖನ ದೇಹದಲ್ಲಿ ಇಷ್ಟೆಲ್ಲ ನಡೆಯಿತು. ಆದ್ದರಿಂದ ಉಳಿದ ಲೋಕದಲ್ಲಿ ಹಿಂಗೆ ಮುಂದುವರಿಯಿತು. ತತಃ ಪಾಯು ತಥೋ ಮಿತ್ರ ವಿಸರ್ಗ ಉಭಯಾಶ್ರಯ. ಅದರ ನಂತರ ಪಾಯುವಿನ ಮೂಲಕ ಮಿತ್ರನಿಂದ ಈ ಇಬ್ಬರು ದೇವತೆ ಮತ್ತು ಆ ಇಂದ್ರಿಯದ ಮೂಲಕ ವಿಸರ್ಗ ಕ್ರಿಯೆ ಆಯಿತು. ಇದು ಯಾಕೆ ನಡೆಯಿತು ಅಂದರೆ ಮುಂದೆ ಲೋಕದಲ್ಲಿ ಆಗಬೇಕಲ್ಲ, ಅದಕ್ಕೆ ಪೂರ್ವಪೀಠಿಕೆಯಾಗಿ ತನ್ನಲ್ಲಿಯೂ ಅದನ್ನು ನಿರ್ಮಿಸಿಕೊಂಡ. ಹೀಗೆ ಎಲ್ಲ ಕೈ ಕಾಲು ಇದೆಲ್ಲ ಆಗಿದೆ. ನಾನು ಹೇಳಲಿಲ್ಲ, ಯಾವುದಲ್ಲಿ ಪೂರ್ವಪಕ್ಷವರ್ಗದಲ್ಲಿ ಮಾತ್ರ ನಿಮ್ಮ ಮುಂದೆ ಇಟ್ಟೆ. ಕಣ್ಣಾಯಿತು, ಮೂಗಾಯಿತು, ಕಿವಿ ಆಯಿತು, ಬಾಯಾಯಿತು, ಕೈ ಆಯಿತು, ಕಾಲಾಯಿತು, ತ್ವಗಿಂದ್ರಿಯ ಆಯಿತು, ರೋಮಗಳು ಎಲ್ಲ ಬಂದವು. ಮಲಮೂತ್ರ ವಿಸರ್ಜನೆ ಇಂದ್ರಿಯವೂ ಬಂತು. ಎಲ್ಲ ಬಂತು. ಪೂರ್ಣ ಪ್ರಮಾಣದಿಂದ ಸೃಷ್ಟಿಯಾಯಿತು ಚತುರ್ಮುಖ. ಅದಕ್ಕೆ ಹೇಳ್ತಾರೆ, ಏತದ್ರೂಪಂ ಭಗವತಃ, ಇದು ಸ್ಥೂಲಂ ತೇ ವ್ಯಾಹತಂ ಮಯ. ಇದು ಎಂಥದಿದು? ಚತುರ್ಮುಖನ ರೂಪ. ಚತುರ್ಮುಖನ ರೂಪ ಅಂದರೆ ಭಗವಂತನ ರೂಪವೇ ಅದು. ಯಾಕೆಂದ್ರೆ ಅದರೊಳಗೆ ಭಗವಂತ ತುಂಬಿದ. ಅದು ಭಗವಂತನ ಪ್ರತಿಮೆ. ಭಗವಂತನಿಗೆ ಎರಡು ರೂಪ ಇದೆ. ಒಂದು ಸೂಕ್ಷ್ಮ ರೂಪ, ಸ್ವರೂಪ. ಅದು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸ್ಸಾ ಸಹ. ಅದು ಯಾರಿಗೂ ಕಣ್ಣಿಗೆ ಕಿವಿಗೆ ಯಾವುದಕ್ಕೂ ಗೋಚರವಾಗದ, ಮನಸ್ಸಿಗೂ ಗೋಚರವಾಗದಂಥ ಒಂದು ಅಪರಾಧದ ರೂಪ ಇದೆ. ಅದರ ನಂತರ ಜ್ಞಾನಿಗಳಿಗೆ ಸ್ಥೂಲ ದೃಷ್ಟಿಗೂ ಗೋಚರವಾಗುವ ರೂಪದಿಂದ ಕಾಣಿಸಿಕೊಂಡ ಚತುರ್ಮುಖನ ಒಳಗೆ ಸೇರಿ. ಏತದ್ರೂಪಂ ಭಗವತಃ ಸ್ಥೂಲಂ ಅಂದರೆ ಚತುರ್ಮುಖ ಅಷ್ಟೇ. ಇಡೀ ಬ್ರಹ್ಮಾಂಡ ಅನ್ನೋದು ಭಗವಂತನ ಸ್ಥೂಲ ರೂಪ. ನಾವು ಧ್ಯಾನ ಹೇಗೆ ಮಾಡಬೇಕು? ಭಗವಂತನನ್ನ ಧ್ಯೇಯ ಸದಾ ಸವಿತ ಮಂಡಲವರ್ತಿ, ಅವನು ಎಲ್ಲ ಧ್ಯೇಯ ಅಲ್ಲಿ ಧ್ಯಾನ ಮಾಡಬೇಕು. ಇನ್ನು ಅವನು ಧೃತ ಶಂಖ ಚಕ್ರ ಅದೆಲ್ಲ ಮೊದಲು ಧ್ಯಾನ ಮಾಡಲಿಕ್ಕೆ ಹೋಗಬೇಡಿ, ಗಾಯತ್ರಿ ಧ್ಯಾನ ಮಾಡುವವರು. ಯಾಕೆಂದರೆ ಸರಸಿದ ಸನ್ನಿವಿಷ್ಟ ಕೇಯುರವಾನ್ ಮಕರಕುಂಡನವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುಹು ಧೃತ ಶಂಖ ಚಕ್ರ ಎಲ್ಲ ಬರೀ ಶ್ಲೋಕ ಮಾತು ಉಳಿಯುತ್ತೆ. ಅದು ಯಾವುದೂ ಕಾಣೋಲ್ಲ ಕಡೆಗೆ. ಹಾಗಲ್ಲ. ಮತ್ತೆ ಸ್ಥೂಲಂ ಭಗವತೋ ರೂಪಂ. ಭಗವಂತನನ್ನ ಧ್ಯಾನ ಮಾಡಲಿಕ್ಕೆ ಮೊದಲು ಸೂಕ್ಷ್ಮ ರೂಪಕ್ಕೆ ಹೋಗಬೇಡ, ತಲೆಗೆ ಹತ್ತೋಲ್ಲ ಅದು. ಮತ್ತೆ ಇದು ಅದಕ್ಕೋಸ್ಕರ ಒಂದು ಸ್ಥೂಲ ರೂಪವನ್ನು ಸೃಷ್ಟಿ ಮಾಡಿ ಬ್ರಹ್ಮಾಂಡವನ್ನು ಚಿಂತನೆ ಮಾಡಿ. ಅಲ್ಲ, ನಾವು ಬ್ರಹ್ಮಾಂಡ ಎಲ್ಲಿ ನೋಡಿದ್ದೇವೆ? ಬೇಡ, ಏನು ನೋಡಿದ್ದೇವೆ ಅದನ್ನು ಚಿಂತನೆ ಮಾಡಿ. ಅದಕ್ಕೆ ಅವ್ರು ಹೇಳಿದ್ರು, ಬ್ರಹ್ಮಾಂಡದಲ್ಲಿ ಯಾವ ಭಾಗವನ್ನು ಬೇಕಾದ್ರೂ ನೋಡು. ನಿನ್ನ ಮನೆಯ ಕಟ್ಟಡ ನೋಡು, ಆ ಕಟ್ಟಡ ನೋಡುವಾಗ ಅದರೊಳಗೆ ಭಗವಂತ ಇದ್ದಾನೆ ಅಂತ ನೋಡು. ಅದು ಭಗವಂತನ ಚಿಂತನೆ. ಸೂರ್ಯನಲ್ಲಿ ಗಾಯತ್ರಿ ಜಪ ಮಾಡುವಾಗ ಸೂರ್ಯನ ನೋಡ್ಲಿಕ್ಕೆ ಬರುತ್ತಾ? ಆ ಸೂರ್ಯನೊಳಗೆ ನಾರಾಯಣ ಇದ್ದಾನೆ ಅಂತ ಚಿಂತನೆ ಮಾಡು ಅಷ್ಟೇ. ಮೊದಲು
ಭಗವಂತ ಈ ಸ್ಥೂಲವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಯಾಕೆಂದ್ರೆ ಅದರಲ್ಲಿ ನನ್ನ ರೂಪವನ್ನು ನೋಡು. ಯಾಕಂದ್ರೆ ಸೂಕ್ಷ್ಮ ರೂಪ ನೋಡ್ಲಿಕ್ಕೆ ಆಗೋಲ್ಲ. ಏತದ್ ಭಗವತೋ ರೂಪಂ ಸ್ಥೂಲಂ ತೇ ದರ್ಶಿತಂ ಕಥಿತ. ಅದನ್ನ ನಿನಗೆ ನಾನು ಸ್ಥೂಲ ರೂಪವನ್ನು ಹೇಳಿದೆ. ಯಾಕೆಂದ್ರೆ ಆ ದೃಷ್ಟಿಯಿಂದ ಅದನ್ನು ಉಪಾಸನೆ ಮಾಡುವಂಥದ್ದು ಸ್ಥೂಲ ರೂಪ ಬಹಳ ಸುಲಭವಾಗಿ ಉಪಾಸನೆ ಮಾಡಲಿಕ್ಕಾಗುತ್ತೆ ಅನ್ನೋದಕ್ಕೋಸ್ಕರ ಹೇಳಿದೆ. ಅಂಥ ಸ್ಥೂಲ ರೂಪದಲ್ಲಿ ಭಗವಂತನ ನೋಡು. ಅಲ್ಲಿಂದ ಮತ್ತೆ ಸೂಕ್ಷ್ಮ ರೂಪಕ್ಕೆ ಹೋಗುವುದು, ಸ್ಥೂಲ ರೂಪದಿಂದ ಸೂಕ್ಷ್ಮಕ್ಕೆ ಹೋಗತಕ್ಕಂಥ ವಿಷಯ. ಅದನ್ನ ಮತ್ತೆ ಭಗವಂತ ಮುಂದೆ ಅದನ್ನು ಹೇಳ್ತಾನೆ. ಈಗ ಸೃಷ್ಟಿ ಆಯಿತು, ಬ್ರಹ್ಮಾಂಡ ಸೃಷ್ಟಿ ಆಯಿತು. ಬ್ರಹ್ಮಾಂಡ ಸೃಷ್ಟಿಯಾಗಿ ಅದನ್ನು ವಿಸ್ತಾರ ಮಾಡೋಣ. ಸರ್ಗ ಆಯಿತು, ಅದನ್ನು ವಿಸ್ತಾರ ಮಾಡುವಂತ ಚತುರ್ಮುಖನಿಗೆ ಹೇಳಿದ. ಅವನು ಹೇಳಿ ಒಮ್ಮೆ ಕೂತಿಲ್ಲ, ಅವನೊಳಗೆ ತುಂಬಿದ, ಬ್ರಹ್ಮಾಂಡದೊಳಗೂ ತುಂಬಿದ. ಬ್ರಹ್ಮಾಂಡದ ಒಂದೊಂದು ಪಿಂಡಾಂಡದ ಸೃಷ್ಟಿ ಮಾಡಿದ, ಅದರೊಳಗೂ ಪುರುಷನಾಮಕದಿಂದ ತುಂಬಿದ. ಆದ್ದರಿಂದ ನಾವು ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನನ್ನು ಅದೇ ಭಗವಂತನನ್ನು ಎಲ್ಲಿ ಬೇಕೆಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಪಿಂಡಾಂಡದಲ್ಲಿ ಭಗವಂತ ಇದ್ದಾನೆ. ಅದರಿಂದ ಪ್ರತಿಯೊಂದು ಎಲ್ಲಿ ಯಾವ ವಸ್ತುವನ್ನು ನೋಡ್ತೇವೆ ಅದರೊಳಗಿರ್ತಕ್ಕ ಭಗವಂತನನ್ನು ನೋಡು. ಇದು ಭಗವತ್ ಚಿಂತನೆ. ಇದು ಸ್ಥೂಲ ರೂಪದ ಭಗವತ್ ಚಿಂತನೆ. ಸೂಕ್ಷ್ಮಕ್ಕೆ ಹೋದಾಗ ಏನಾಗುತ್ತೆ ಅನ್ನೋದನ್ನು ಮುಂದೆ ಹೇಳ್ತಾನೆ. ಅದನ್ನು ನಾವು ನಾಳೆ ದಿವಸ ಸೇರಿದಾಗ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ